ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಬಿಡಿ ಅದನ್ನ ನೀವು. ಅಷ್ಟು ಸುಲಭ ಅಲ್ಲ ಭೂಮಿಕಾ. ನನ್ನ ಮೈಂಡ್ ವೀಕ್ ಆಗ್ಬಿಟ್ಟಿದೆ, ಭಯ ಶುರು ಆಗ್ಬಿಟ್ಟಿದೆ ನನಗೆ. ಎಲ್ಲ ಜಾತಕನೂ ತಗೊಂಡೋಗಿ ಯಾರಾದರೂ ಜ್ಯೋತಿಷಿಗೆ ತೋರಿಸ್ಬಿಡ್ಲಾ? ಜಾತಕದಲ್ಲಿ ಏನಾದರೂ ದೋಷ ಇದೆಯಾ, ಅದರಿಂದ ಈ ಥರದಲ್ಲಿ ಆಗ್ತಾ ಇದೆಯಾ ಅಂತ ಕೇಳೋಣ ಅಂತ. ನನಗೆ ಗೊತ್ತು ಜಾತಕದಿಂದ ಇದೆಲ್ಲ ಏನೂ ಆಗಲ್ಲ, ಬಟ್ ಈ ಭಯ ಬಿಡಬೇಕಲ್ಲ, ನನ್ನ ಹೋಪ್ಲೆಸ್ ಮಾಡ್ತಾ ಇದೆ, ಹೆಲ್ಪ್ಲೆಸ್ ಮಾಡ್ತಾ ಇದೆ. ಯಾರಾದರೂ ಸರಿ ಏನಾದರೂ ಪರಿಹಾರ ಹೇಳಿ ಎಲ್ಲ ಸರಿ ಹೋಗ್ಬಿಟ್ಟು ಸಾಕು ಅಂತ ಅನಿಸ್ತಾ ಇದೆ ನನಗೆ. ಗೌತಮ್ ಅವರೇ, ನನ್ಗೆ ಅರ್ಥ ಆಗುತ್ತೆ. ಮನೆ ಯಜಮಾನರಾಗಿ ನಿಮಗೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ. ಬಟ್ ಪ್ಲೀಸ್, ನೀವು ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಅಣ್ಣ, ಅದ್ಗೆ ನಾನು ಹೊರಡ್ತೀನಿ. ಅರಮ್ಮ, ನಿನ್ನ ಕೈ ಹೇಗಿದೆ? ಇಲ್ಲ ಅಣ್ಣ, ನಾಳೆ ಅಷ್ಟಲ್ಲಿ ಸರಿ ಹೋಗುತ್ತೆ. ಏನು ಸರಿ ಹೋಗುತ್ತಮ್ಮ? ನೋಡು ಹೇಗೆ ಕೈ ಸುಟ್ಕೊಂಡಿದ್ಯಾ ಅಂತ. ನೀರು ತಂದು ಬೆಂಕಿ ಆರಿಸೋದಲ್ವಾ? ಯಾರಾದರೂ ಬರೀ ಕೈನಲ್ಲಿ ಆರಿಸ್ತಾರಾ? ಅದು ಅಣ್ಣ, ಬೆಂಕಿ ನೋಡಿದ ತಕ್ಷಣ ಅದನ್ನ ಆರಿಸ್ಬೇಕು ಅನ್ನೋದಷ್ಟೇ ನನ್ನ ತಲೆಗೆ ಬಂತು. ಹಿಂಗ್ ಮಾಡ್ಕೊಂಡ್ಬಿಟ್ಟೆ. ಸುಧಾ, ನಿನ್ನ ಋಣ ನಾನು ಹೇಗಮ್ಮ ತೀರಿಸ್ಲಿ? ನೋಡು, ನನಗೆ ನನ್ನ ಜೀವನದಲ್ಲಿ ಬಹಳ ಮುಖ್ಯವಾದ್ದು ನನ್ನ ಮನೆಯವರು. ಆದರೆ ಅವ್ರಿಗಿಂತ ಮುಖ್ಯವಾದವ್ರು ಯಾರಾದರೂ ಇದ್ದಾರೆ ಅಂದರೆ ಅದು ಭೂಮಿಕಾ ಅವರು. ನಾನು ನನ್ನ ಜೀವನದಲ್ಲಿ ಗಳಿಸಿರೋ ಅತಿ ಅಮೂಲ್ಯವಾದ ಸಂಪಾದನೆ ಅವರು, ನನ್ನ ಸರ್ವಸ್ವ. ಅವರನ್ನು ಕಾಪಾಡಿದ್ಯಾ. ನಾನು ಎಷ್ಟೇ ಹೇಳಿದ್ರು ಏನೇ ಕೊಟ್ಟರು ನಿನ್ನ ಋಣ ತೀರ್ಸಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಅಣ್ಣ, ನೀವ್ಯಾಕಣ್ಣ ಈ ಥರ ದೊಡ್ಡ ದೊಡ್ಡ ಮಾತಾಡ್ತಿದ್ದೀರಾ? ನಾನು ತುಂಬಾ ಚಿಕ್ಕವಳು. ನೀವು ಈ ಥರ ಎಲ್ಲ ಹೇಳಿ ನನ್ನನ್ನು ದೊಡ್ಡವಳನ್ನಾಗಿ ಮಾಡ್ತಿದ್ದೀರಾ. ಬೇಡಿ ಅಣ್ಣ. ಇದು ನಿನ್ನೆ ದೊಡ್ಡತನ. ಈ ವಿಷಯ ನಿನಗೆ ಚಿಕ್ಕದಿರ್ಬೋದು, ಆದರೆ ನನಗೆ ಬಹಳ ದೊಡ್ಡ ವಿಷಯ. ನನ್ನ ಜೀವನದಲ್ಲಿ ತುಂಬ ಕಳ್ಕೊಂಡಿದ್ದೀನಿ. ಕಳ್ಕೊಳ್ಳೋ ನೋವು ಏನು ಅಂತ ನನಗೆ ಮಾತ್ರ ಗೊತ್ತಮ್ಮ. ನಾನು ಇವತ್ತಿಲ್ಲೇ ಉಳ್ಕೋಬೇಕಾ? ಹಾ, ನೋಡಿ ಕೈಗೆ ಎಷ್ಟು ಗಾಯ ಆಗಿದೆ ಅಂತ. ಮನೆಗೆ ಹೋಗಿ ಏನು ಮಾಡೋಕ್ಕಾಗಲ್ಲ. ಸೊ ನೀವು ಇಲ್ಲೇ ಇದ್ಬಿಡಿ. ಅಯ್ಯೋ ಅದ್ಗೆ, ಇದೆಲ್ಲ ನನಗೆ ಮಾಮೂಲಿ. ಅರ್ಶನ ಗಿರ್ಶನ ಹಚ್ಕೊಂಡು ನಾನು ಸರಿ ಮಾಡ್ಕೋತೀನಿ ಬಿಡಿ. ಅರ್ಶನ ಕೈಯಲ್ಲಿದ್ರೆ ತಾನೇ ವಾಸಿ ಆಗೋದಿಕ್ಕೆ. ನೀವು ಮನೆಗೆ ಹೋಗ್ತೀರಾ, ಏನಾದ್ರೂ ಒಂದು ಕೆಲಸ ಕಾಣುತ್ತೆ, ಅದನ್ನ ನೋಡ್ಕೊಂಡು ನೀವು ಸುಮ್ಮನಿರ್ತೀರಾ? ಇಲ್ಲ, ಕೆಲ್ಸಕ್ಕೆ ಕೈ ಹಾಕ್ತೀರಾ, ನೀರಲ್ಲಿ ಕೈ ಹಾಕ್ತೀರಾ, ಆಗ ಗಾಯ ವಾಸಿ ಆಗದೆ ಇನ್ನೂ ಜಾಸ್ತಿ ಆಗುತ್ತೆ, ಸೆಪ್ಟಿಕ್ ಆಗೋಗುತ್ತೆ, ನೀವು ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ಹಠ ಮಾಡಿಬಿಡಿ, ಇಲ್ಲೇ ಇರಿ ಅಂತ. ಸುಧಾ, ಭೂಮಿಕಾ ಅವ್ರು ಹೇಳ್ತಾರೋ ಸರಿಯಾಗಿದೆ. ನೀನಿವತ್ತು ಮನೆಗೆ ಹೋಗ್ಬೇಡ, ಇಲ್ಲೇ ಇರು, ಆಯ್ತಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.